ನಾವು ರಿವೆಂಜ್ ಮಾಡೇ ಮಾಡ್ತೀವಿ, ಪ್ರತೀಕಾರ ನಾವು ಮಾಡೇ ಮಾಡ್ತೀವಿ, ನೀವು ತಾಂಟ್ರೆ ಬಾ ತಾಂಟ್ ಅಂದರೆ ನಾವು ತಾಂಟೋಕ್ಕೆ ರೆಡಿ ಇದ್ದೀವಿ ಅನ್ನುವಂತಹ ಪ್ರಚೋದನಕಾರಿ ಭಾಷಣಗಳನ್ನು ಮಾಡಿ ಇಲ್ಲಿ ಭಾಷಣ ಮಾಡಿದವರ ನೇತೃತ್ವದಲ್ಲೇ ಇನ್ನೊಂದು ಕೊಲೆ ಪ್ರವೀಣ್ ನೆಟ್ಟಾರು ಪ್ರಕರಣವನ್ನು, ಸುಹಾಸ್ ಶೆಟ್ಟಿ ಪ್ರಕರಣವನ್ನು ಮಾತ್ರ ಇಲ್ಲಿ ಎನ್ಐಎ ತನಿಖೆಗೆ ಒಳಪಡಿಸಲಾಗುತ್ತೆ. ಇನ್ನೂ 4 ಕೊಲೆ ಪ್ರಕರಣಗಳಿವೆ. ಒಂದು ಮಸೂದ್ ಕೊಲೆ ಪ್ರಕರಣ, ಆಮೇಲೆ ಫಾಜಿಲ್ ಕೊಲೆ ಪ್ರಕರಣ, ಅಶ್ರಫ್ ಕೊಲೆ ಪ್ರಕರಣ, ಅಬ್ದುಲ್ ರಹೀಂ ಕೊಲೆ ಪ್ರಕರಣ. 4 ಪ್ರಕರಣಗಳಲ್ಲೂ ಕನಿಷ್ಠ ಪಕ್ಷ SIT ತನಿಖೆಯನ್ನು ಮಾಡಿದಂತಹ ರಾಜ್ಯ ಸರ್ಕಾರ ಇರ್ಬೋದು, NIA ತನಿಖೆ ಮಾಡಿದಂತಹ ಕೇಂದ್ರ ಸರ್ಕಾರ ಇರ್ಬೋದು, ಈ 2 ಪ್ರಕರಣಗಳನ್ನು ಮಾತ್ರ NIA ತನಿಖೆಗೆ ಒಳಪಡಿಸುವಾಗಲೇ ಇದರಿಂದ ನಾವು ಅರ್ಥ ಮಾಡಿಕೊಳ್ಳೋದು UAPA ಅಂದರೆ ಅದು ಒಂದು ಸಮುದಾಯದ ಮೇಲೆ ಇವತ್ತು ಹೆಚ್ಚಾಗಿ ವಿಧಿಸಲ್ಪಡುವಂತಹ ಒಂದು ಶಿಕ್ಷೆ UAPA ಅನ್ನೋದು. ಅಶ್ರಫ್ ಗುಂಪು ಹತ್ಯೆ ಪ್ರಕರಣದಲ್ಲಿ 35ರಿಂದ 40 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿತ್ತು. 4-5 ಮಂದಿಗೆ ಜಾಮೀನು ಸಿಕ್ಕಿದೆ. ಆದರೆ ಅಲ್ಲಿನ ಪ್ರಮುಖ ನಾಯಕರೊಬ್ಬರು ಇದರಲ್ಲಿ ಭಾಗಿಯಾಗಿದ್ದರು, ಶಾಮೀಲಾಗಿದ್ದರು. ಆದರೆ ಆತನನ್ನು ಅರೆಸ್ಟ್ ಮಾಡುವಂತಹ ಗೋಜಿಗೆ ಇದುವರೆಗೂ ಹೋಗಿಲ್ಲ. BJP ನಾಯಕರು ಏನು ಮಾಡುತ್ತೆ ಅಂದರೆ ಇದನ್ನು ಕೋಮು ಪ್ರಚೋದನೆಗಾಗಿ ಬಳಸ್ಕೊಳ್ತಾರೆ. ಇಲ್ಲಿ ನಡೆದಿದ್ದು ಪ್ರತೀಕಾರದ ಹತ್ಯೆ ಆಗಿದ್ದರು, ಅದನ್ನು ಯಾವ ರೀತಿಯಲ್ಲಿ ಕರಾವಳಿಯನ್ನು ಶಾಂತಿಯಿಂದ ಇಡ್ಬೋದು ಅನ್ನೋದರ ಬಗ್ಗೆ ಚಿಂತೆ ಮಾಡ್ಬೋದಿತ್ತು. ಆದರೆ ಪ್ರಚೋದನಕಾರಿ ಭಾಷಣ ಮಾಡಿ ಇನ್ನೊಂದು ಹತ್ಯೆಗೆ ಕಾರಣ ಆಗ್ತಾರೆ. ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿದಂತಹ 3 ಕೊಲೆ ಪ್ರಕರಣಗಳು ಅಂದರೆ ಒಂದು ಗುಂಪು ಹತ್ಯೆ ಮತ್ತು ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ, ನಂತರ ಅಬ್ದುಲ್ ರಹೀಂ ಹತ್ಯೆ, ಜೊತೆಗಿದ್ದಂತಹ ಕಲಂದರ್ ಶಾಫಿ ಮೇಲೆ ಮಾರಣಾಂತಿಕವಾದಂತಹ ಹಲ್ಲೆ. ಈ ಒಂದು 3 ವಿಚಾರಗಳ ಬಗ್ಗೆ ನಾವು ಗಾಢವಾದಂತಹ ಚರ್ಚೆಯನ್ನು ಇವತ್ತು ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಮ್ಮೆದುರಿಗಿದೆ. ಯಾಕೆ ಅನಿವಾರ್ಯತೆ ಅಂದರೆ ಇಲ್ಲಿ ರಾಜ್ಯ ಸರ್ಕಾರದ ದ್ವಂದ್ವ ನೀತಿ ಅಥವಾ ಪೊಲೀಸ್ ಇಲಾಖೆಯ ದ್ವಂದ್ವ ನೀತಿ ಅಂದರೆ ಒಂದು ಸಮುದಾಯವನ್ನು ಇಲ್ಲಿ ಮೇಲಕ್ಕೆತ್ತಿ ಇನ್ನೊಂದು ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದೆಯಾ ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಕೂಡ ಗಂಭೀರವಾಗಿ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಅಶ್ರಫ್ ಗುಂಪು ಹತ್ಯೆ ಪ್ರಕರಣದಲ್ಲಿ 35ರಿಂದ 40 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿತ್ತು. 4-5 ಮಂದಿಗೆ ಜಾಮೀನು ಸಿಕ್ಕಿದೆ. ಆದರೆ ಅಲ್ಲಿನ ಪ್ರಮುಖ ನಾಯಕರೊಬ್ಬರು ಇದರಲ್ಲಿ ಭಾಗಿಯಾಗಿದ್ದರು, ಶಾಮೀಲಾಗಿದ್ದರು. ಆದರೆ ಆತನನ್ನು ಅರೆಸ್ಟ್ ಮಾಡುವಂತಹ ಗೋಜಿಗೆ ಇದುವರೆಗೂ ಹೋಗಿಲ್ಲ. ಆತ ಓರ್ವ ಕನ್ನಡಿಗ ಅಲ್ಲ, ಹೊರ ರಾಜ್ಯದ ವ್ಯಕ್ತಿ. ಹೊರ ರಾಜ್ಯದ ವ್ಯಕ್ತಿ ಅಂದರೆ ಗುಂಪು ಥಳಿಸಿ ಗುಂಪು ಹತ್ಯೆ ಮಾಡ್ಬೋದಾ? ಯಾವುದೇ ವ್ಯಕ್ತಿ ಆದರೂ ಇಲ್ಲಿ ಹತ್ಯೆ ಮಾಡುವಂತಹ ಹಕ್ಕು ಯಾರಿಗೂ ಇಲ್ಲ. ಯಾರನ್ನು ಹತ್ಯೆ ಮಾಡುವಂತಹ ಹಕ್ಕು ಯಾರಿಗೂ ಇಲ್ಲ. ಸೊ ಅದರಿಂದಾಗಿ ಈ ಒಂದು ವಿಚಾರದ ಬಗ್ಗೆಯೂ ಗಂಭೀರವಾಗಿ ಪೊಲೀಸರು ಈ ಒಂದು ವಿಚಾರವನ್ನು ತೆಗೆದುಕೊಂಡು ತನಿಖೆ ಮಾಡಿ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಎಲ್ಲರನ್ನ ಶಿಕ್ಷೆಗೆ ಒಳಪಡಿಸುವಂತಹ ಒಂದು ಕ್ರಿಯೆಯನ್ನು ಮಾಡಲೇಬೇಕು. ನಂತರ ಸುಹಾಸ್ ಶೆಟ್ಟಿ ಪ್ರಕರಣದಲ್ಲಿ ಇಲ್ಲಿ ತಾರತಮ್ಯ ಎಲ್ಲಿ ಆಗ್ತಾ ಇದೆ ಅಂದರೆ ಸುಹಾಸ್ ಶೆಟ್ಟಿ ಪ್ರಕರಣದ ನಂತರ ಪ್ರತೀಕಾರ ಎಂಬಂತೆ ಅಬ್ದುಲ್ ರಹೀಂ ಅವರನ್ನು ಹತ್ಯೆ ಮಾಡಲಾಗುತ್ತೆ. ಇಲ್ಲಿ ಸುಹಾಸ್ ಶೆಟ್ಟಿ ಓರ್ವ ರೌಡಿ ಶೀಟರ್ ಅಂತ ಅಂದರೆ ಕಾರ್ತಿಕ್ ಆಮೇಲೆ ಫಾಜಿಲ್ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ, ನೇರವಾಗಿ ಭಾಗಿಯಾದಂತಹ ವ್ಯಕ್ತಿ, ಶಿಕ್ಷೆಯನ್ನು ಅನುಭವಿಸಿ ಬಂದಂತಹ ಓರ್ವ ರೌಡಿ ಶೀಟರ್ ಸುಹಾಸ್ ಶೆಟ್ಟಿಯನ್ನು ಪ್ರತೀಕಾರ ಎಂಬಂತೆ ಫಾಜಿಲ್ ಅಣ್ಣ ಸೇರಿ ರೌಡಿ ಗ್ಯಾಂಗ್ಗಳಿಂದ ಹತನಾಗ್ತಾನೆ. ಮಂಗಳೂರಿನ ಬೀದಿಯಲ್ಲಿ ರೌಡಿ ಗ್ಯಾಂಗ್ನಿಂದ ಕೊಚ್ಚಿ ಕೊಲೆಗಳ್ಪಡ್ತಾನೆ. ಸೊ ಈ ಒಂದು ವಿಚಾರ ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ಎಲ್ಲ ವಿಚಾರಗಳನ್ನು ಕಂಪ್ಲೀಟಾಗಿ ನಾವು ನೋಡಿದೆ. ಮಂಗಳೂರು ಪೊಲೀಸ್ ಕಮಿಷನರ್ ಸಮೇತ ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಆತ ಅವರು ರೌಡಿ ಶೀಟರ್, 4-5 ಪ್ರಕರಣಗಳು ಇನ್ನೂ ಆತನ ಮೇಲೆ ಇದೆ ಅನ್ನುವಂತಹ ಒಂದು ಮಾಹಿತಿ ಎಲ್ಲರಿಗೂ ಗೊತ್ತಿತ್ತು. ಸೊ ಆ ಒಂದು ಕೊಲೆಗೆ ಪ್ರತೀಕಾರವಾಗಿ ಅವರು ಅಮಾಯಕ ಮರಳು ವ್ಯಾಪಾರಿಯನ್ನು ಕೊಚ್ಚಿ ಕೊಲೆ ಮಾಡ್ತಾರೆ, ಅಬ್ದುಲ್ ರಹೀಂ ಎನ್ನುವಂತಹ ಓರ್ವ ವ್ಯಕ್ತಿಯನ್ನು. ಆದರೆ ಇಲ್ಲಿ BJP ನಾಯಕರು ಏನು ಮಾಡುತ್ತೆ ಅಂದರೆ ಇದನ್ನು ಕೋಮು ಪ್ರಚೋದನೆಗಾಗಿ ಬಳಸ್ಕೊಳ್ತಾರೆ. ಇಲ್ಲಿ ನಡೆದಿದ್ದು ಪ್ರತೀಕಾರದ ಹತ್ಯೆ ಆಗಿದ್ದರು, ಅದನ್ನು ಯಾವ ರೀತಿಯಲ್ಲಿ ಕರಾವಳಿಯನ್ನು ಶಾಂತಿಯಿಂದ ಇಡ್ಬೋದು ಅನ್ನೋದರ ಬಗ್ಗೆ ಚಿಂತೆ ಮಾಡ್ಬೋದಿತ್ತು. ಆದರೆ ಪ್ರಚೋದನಕಾರಿ ಭಾಷಣ ಮಾಡಿ ಇನ್ನೊಂದು ಹತ್ಯೆಗೆ ಕಾರಣ ಆಗ್ತಾರೆ. ನಾವು ರಿವೆಂಜ್ ಮಾಡೇ ಮಾಡ್ತೀವಿ, ಪ್ರತೀಕಾರ ನಾವು ಮಾಡೇ ಮಾಡ್ತೀವಿ, ನೀವು ತಾಂಟ್ರೆ ಬಾ ತಾಂಟ್ ಅಂದರೆ ನಾವು ತಾಂಟೋಕ್ಕೆ ರೆಡಿ ಇದ್ದೀವಿ ಅನ್ನುವಂತಹ ಪ್ರಚೋದನಕಾರಿ ಭಾಷಣಗಳನ್ನು ಮಾಡಿ ಇಲ್ಲಿ ಭಾಷಣ ಮಾಡಿದವರ ನೇತೃತ್ವದಲ್ಲೇ ಇನ್ನೊಂದು ಕೊಲೆ ಆಗುತ್ತೆ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಕೊಲೆ ಪ್ರಕರಣವನ್ನು BJP ನಾಯಕರು ಸೇರಿ ರಾಜ್ಯ ಸರ್ಕಾರದ ಸಮ್ಮತಿಯೊಂದಿಗೆ NIA ತನಿಖೆಗೆ ಆದೇಶ ಮಾಡುತ್ತೆ. ನಂತರ ಗೃಹ ಸಚಿವರು ಬಂದು ಪರಮೇಶ್ವರ್ ಅವರು ಸುಹಾಸ್ ಶೆಟ್ಟಿ ಪ್ರಕರಣದಲ್ಲಿ NIA ತನಿಖೆ ಅಗತ್ಯವಾಗಿತ್ತು ಅಂತ ಹೇಳ್ತಾರೆ.
ಓಕೆ ಮಾಡಲಿ, ರಾಜ್ಯ ಸರ್ಕಾರದಿಂದ ಕೈಲಾಗಲ್ಲ ಅಂದರೆ ಅದು NIA ತನಿಖೆಗೆ ಒಳಪಡುತ್ತೆ. ಆದರೆ NIA ತನಿಖೆ ಒಳಪಡಬೇಕಾದ್ರೆ NIA ಮಾಡಬೇಕಾದಂತಹ ಕೆಲವೊಂದು ವಿಚಾರಗಳಿವೆ. NIAಗೆ ಕೆಲವೊಂದು ಲಿಮಿಟೇಷನ್ಗಳಿರುತ್ತೆ. NIA ಏನೆಲ್ಲ ಮಾಡ್ಬೋದು ಅಂದರೆ ಈ UAPA ಅಂತಹ ದೇಶದ್ರೋಹ ಪ್ರಕರಣಗಳನ್ನು ಹ್ಯಾಂಡಲ್ ಮಾಡುವುದು NIA. ಸೊ NIAಗೆ ಈ ಒಂದು ರೌಡಿ ಶೀಟರ್ ಕೊಲೆ ಪ್ರಕರಣವನ್ನು ಯಾಕೆ ನೀಡಬೇಕಾಗಿತ್ತು? ಅಲ್ಲಿ ದೇಶದ್ರೋಹ ಅನ್ನೋದು ಏನಿದೆ? BJP ಹಲವು ಕಾರಣಗಳನ್ನು ಕೊಡುತ್ತೆ, ಅಥವಾ ಮತೀಯವಾದಿಗಳು ಇದಕ್ಕಾಗಿ ಹಲವು ಕಾರಣಗಳನ್ನು ಕೊಡ್ಬೋದು. UAPA ದಾಖಲಿಸಲು ಏನೇನು ಕ್ರಮಗಳಿವೆ, ಯಾಕಾಗಿ ಅದನ್ನು UAPAನ ದಾಖಲಿಸ್ಬೋದು. ಇವತ್ತು ಹಲವು ಮಂದಿ UAPA ಅಂಡರ್ನಲ್ಲಿ ಇವತ್ತು ಜೈಲಿನಲ್ಲಿದ್ದಾರೆ. ಯಾವುದೇ ಕಾರಣ ಏನೇ ಇರ್ಬೋದು, UAPA ಅಂದರೆ ಅದು ಒಂದು ಸಮುದಾಯದ ಮೇಲೆ ಇವತ್ತು ಹೆಚ್ಚಾಗಿ ವಿಧಿಸಲ್ಪಡುವಂತಹ ಒಂದು ಶಿಕ್ಷೆ UAPA ಅನ್ನೋದು. ಸುಹಾಸ್ ಶೆಟ್ಟಿ ಅನ್ನುವಂತಹ ಅವರು ರೌಡಿ ಶೀಟರ್ ಕೊಲೆ ಪ್ರಕರಣದಲ್ಲಿ ಇಂತಹ ಒಂದು UAPA ಅಥವಾ NIA ತನಿಖೆ ಅಗತ್ಯವಿತ್ತ ಅಂತ ಕೇಳಿದರೆ, ಒಂದು ನ್ಯಾಯಯುತವಾಗಿ ಚಿಂತನೆ ಮಾಡುವಂತಹ ಒಂದು ಸಮಾಜ ಅದಕ್ಕೆ ಒಪ್ಪೋದಿಲ್ಲ ಖಂಡಿತವಾಗಿ. ಆದರೆ ಇಲ್ಲಿ ರಾಜಕೀಯ ನಡೀತಾ ಇದೆ, ಕೋಮು ದ್ವೇಷ ರಾಜಕೀಯ ಇವತ್ತು ಹೆಚ್ಚಾಗಿ ಕರಾವಳಿಯಲ್ಲಿ ನಡೀತಾ ಇದೆ. ಸೊ ಆ ಒಂದು ಕಾರಣಕ್ಕೆ ಪ್ರವೀಣ್ ನೆಟ್ಟಾರ್ ಪ್ರಕರಣವನ್ನು, ಸುಹಾಸ್ ಶೆಟ್ಟಿ ಪ್ರಕರಣವನ್ನು ಮಾತ್ರ ಇಲ್ಲಿ NIA ತನಿಖೆಗೆ ಒಳಪಡಿಸಲಾಗುತ್ತೆ. ಇನ್ನು 4 ಕೊಲೆ ಪ್ರಕರಣಗಳಿವೆ. ಒಂದು ಮಸೂದ್ ಕೊಲೆ ಪ್ರಕರಣ, ಆಮೇಲೆ ಫಾಜಿಲ್ ಕೊಲೆ ಪ್ರಕರಣ, ಅಶ್ರಫ್ ಕೊಲೆ ಪ್ರಕರಣ, ಅಬ್ದುಲ್ ರಹೀಂ ಕೊಲೆ ಪ್ರಕರಣ. 4 ಪ್ರಕರಣಗಳಲ್ಲೂ ಕನಿಷ್ಠ ಪಕ್ಷ SIT ತನಿಖೆಯನ್ನು ಮಾಡುವಂತಹ ರಾಜ್ಯ ಸರ್ಕಾರ ಇರ್ಬೋದು, NIA ತನಿಖೆ ಮಾಡುವಂತಹ ಕೇಂದ್ರ ಸರ್ಕಾರ ಇರ್ಬೋದು, ಈ 2 ಪ್ರಕರಣಗಳನ್ನು ಮಾತ್ರ NIA ತನಿಖೆಗೆ ಒಳಪಡಿಸುವಾಗಲೇ ಇದರಿಂದ ನಾವು ಅರ್ಥ ಮಾಡಿಕೊಳ್ಬೋದು, ಒಂದು ಸಮುದಾಯಕ್ಕೆ ಮಾತ್ರ, ಒಂದು ಸಮುದಾಯವನ್ನು ಓಲೈಕೆ ಮಾಡೋದಕ್ಕೋಸ್ಕರ ಮಾತ್ರ ಇವತ್ತು ಕಾನೂನು ವ್ಯವಸ್ಥೆಗಳು ಜಾರಿಯಾಗ್ತಾ ಇದೆ. ಸೊ ಇದನ್ನು ನಾಗರಿಕ ಸಮಾಜ ಒಪ್ಪುವುದಿಲ್ಲ. ಸುಸಂಸ್ಕೃತವಾದಂತಹ ಒಂದು ಸಮಾಜ ಇದೆ ಇಲ್ಲಿ, ಅದು ಖಂಡಿತವಾಗಿ ಒಪ್ಪುವುದಿಲ್ಲ. ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಅನ್ನುವಂತಹ ಭೇದ ಭಾವ ಖಂಡಿತವಾಗಿ ಇಲ್ಲ. ಒಂದು ಸೆಕ್ಯುಲರ್ ಸಂಘ ಅನ್ನೋದಿದೆ. ಸೊ ಅದು ಖಂಡಿತವಾಗಿ ಈ ಒಂದು ಕ್ರಮವನ್ನು ಒಪ್ಪುವುದಿಲ್ಲ ಅಂದರೆ ಅದನ್ನು ಜಾರಿಗೆ ಮಾಡದೇ ಬಿಡ್ತಾರಾ? ಇಲ್ಲ, ಅದನ್ನು ಜಾರಿಗೆ ಮಾಡಿಯೇ ಮಾಡ್ತಾರೆ. ಅಂದರೆ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದಕ್ಕೆ ನೇರವಾಗಿ ಕಾರಣವಾಗ್ತಾ ಇದೆ. ಅದೇ ಇನ್ನಿತರ ಪ್ರಕರಣಗಳಲ್ಲಿ ಅಂತಹ ಒಂದು ತನಿಖೆ ಮಾಡಿ ಅಂತ ಕೇಳ್ಕೊಂಡ್ರು ತನಿಖೆಗೆ ಯಾವುದೇ ಸರ್ಕಾರಗಳು ರೆಡಿ ಆಗ್ತಾ ಇಲ್ಲ. ಇದು ಅಬ್ದುಲ್ ರಹೀಂ ಪ್ರಕರಣದಲ್ಲೇ ಇವಾಗ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳ್ತಾರೆ, ನಾವು ಬುಡಕ್ಕೆ ಹೋಗಿ ತನಿಖೆ ಮಾಡ್ತೇವೆ. ಇದು ಬುಡಕ್ಕೆ ಹೋಗಿ ತನಿಖೆ ಮಾಡ್ತಾರಾ ಅಥವಾ ಈ ಒಂದು ತನಿಖೆಯನ್ನೇ ಬುಡ ಮೇಲು ಮಾಡ್ತಾರಾ ಅಂತ ನಾವು ಇವತ್ತು ನೋಡಬೇಕಾಗಿದೆ. ಕಾರಣ ಅಬ್ದುಲ್ ರಹೀಂ ಹತ್ಯೆಯಾಗಿ 19 ದಿವಸಗಳಾಯಿತು. 19 ದಿವಸಗಳಲ್ಲಿ ಬರೀ ಪಾತ್ರಧಾರಿಗಳಲ್ಲಿ, ಅಂದರೆ ಕೊಲೆ ಮಾಡಲು ನೇರವಾಗಿ ಯಾರು ಇದ್ದರು ಅವರನ್ನು, ಅದರಲ್ಲೂ ಕೆಲವರನ್ನು ಮಾತ್ರ ಅರೆಸ್ಟ್ ಮಾಡೋಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಇವತ್ತು ಸಾಧ್ಯ ಆಗಿದೆ. ಸಾಧ್ಯವಾಗಿಲ್ಲ ಅಂದರೆ ಆ ಒಂದು ಪ್ರಕರಣವನ್ನು NIA ತನಿಖೆ ಒಪ್ಪಿಸಿ, ಹೇಗೂ ತನಿಖಾ ತಂಡ ಇವತ್ತು ನಮ್ಮ ಮಂಗಳೂರಿಗೆ, ಕರಾವಳಿಗೆ ಬಂದು ಇಳಿದಿದೆ, ತನಿಖೆ ಆರಂಭ ಮಾಡಿದೆ. 2 ಪ್ರಕರಣಗಳನ್ನು ಒಂದೇ ರೀತಿಯಲ್ಲಿ ತನಿಖೆ ಮಾಡ್ಬೋದಲ್ವಾ? ಅದಕ್ಕೆ ಅವಕಾಶವನ್ನೇ ಮಾಡಿಕೊಡುವುದಿಲ್ಲ. ಈ ಒಂದು ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ನಾವೇ ತನಿಖೆ ಮಾಡ್ತೀವಿ, ಇನ್ನು ಸುಹಾಸ್ ಶೆಟ್ಟಿ ಪ್ರಕರಣದಲ್ಲಿ ನಮ್ಮಿಂದ ಸಾಧ್ಯ ಇಲ್ಲ, ಅದು NIA ಮಾಡಬೇಕು ಅನ್ನುವಂತಹ ಹೇಳಿಕೆಗಳನ್ನು ನೀಡುವಂತಹ ಪರಮೇಶ್ವರ್ ಅವರ ಹಿಂದಿನ ಗತಕಾಲದ ಕೆಲವೊಂದು ಹೇಳಿಕೆಗಳು ನಾವು ಇವತ್ತು ನೆನಪು ಮಾಡಬೇಕಾಗಿದೆ. ಒಂದು ಸೌಜನ್ಯ ಪ್ರಕರಣದಲ್ಲಿ ಅದು ಮುಗಿದ ಹೋದ ಅಧ್ಯಾಯ ಅಂತ ಹೇಳಿದಂತಹ ಪರಮೇಶ್ವರ್ ಆ ಒಂದು ಗುಂಪು ಹತ್ಯೆ, ಅಶ್ರಫ್ ಗುಂಪು ಹತ್ಯೆ ಪ್ರಕರಣದಲ್ಲಿ ಆರೋಪಿಗಳೇ ಹೇಳಿದಂತಹ ವಿಚಾರವನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ. ಪಾಕಿಸ್ತಾನದಿಂದ ಕೂಗಿದಾನೆ ಅನ್ನುವಂತಹ ಕಾರಣಕ್ಕೆ ಆತನನ್ನು ಹತ್ಯೆ ಮಾಡಲಾಗಿದೆ ಅಂತ. ಇಂತಹ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡುವಂತಹ ರಾಜ್ಯ ಸರ್ಕಾರದ ನಾಮರ್ಧ ಗೃಹ ಮಂತ್ರಿ ಪರಮೇಶ್ವರ್ ಅವರನ್ನು ನಾವು ಯಾವತ್ತೂ ನಂಬಿಕೆಗೆ ಅರ್ಹಗೊಳಿಸುವಂತಹ ವ್ಯಕ್ತಿ ಖಂಡಿತವಾಗಿಯೂ ಅಲ್ಲ. ಸೊ ಅದರಿಂದಾಗಿ ಇಲ್ಲಿ ನಿಷ್ಪಕ್ಷವಾದಂತಹ ತನಿಖೆ ನಡೆಯಬೇಕು. ಇವತ್ತು ಮಂಗಳೂರಿನ ಉಸ್ತುವಾರಿಯಾಗಿ BK ಹರಿಪ್ರಸಾದ್ ಅವರನ್ನು ಕಳಿಸಿಕೊಟ್ಟಿದ್ದಾರೆ, ಕೂಲಂಕುಷವಾದಂತಹ ತನಿಖೆಯನ್ನು ಮಾಡಿ ಅಂತ. BK ಹರಿಪ್ರಸಾದ್ ಕುರಿತು ಯಾವುದೇ ತಕರಾರು ನಮಗಂತೂ ಖಂಡಿತ ಇಲ್ಲ. ರಾಜಕಾರಣಿಗಳಲ್ಲಿ ಇವತ್ತು ಒಂದು ನಿಷ್ಪಕ್ಷಪಾತಿಯಾಗಿ ಚಿಂತನೆ ಮಾಡುವಂತಹ ಅವರು ರಾಜಕಾರಣಿ ಇದ್ದರೆ BK ಹರಿಪ್ರಸಾದ್ ಅಂತಲೇ ಹೇಳ್ಬೋದು. ಆದರೆ ನಮ್ಮ ಕರಾವಳಿಯ ರಾಜಕೀಯ ವ್ಯವಸ್ಥೆಯಲ್ಲಿ ಅವರನ್ನು ಬೆಳೆಯೋಕೆ ಯಾರೂ ಬಿಡ್ತಾ ಇಲ್ಲ. ಅದು ಹಿಂದೂ ಸಮಾಜ ಆಗಿರಲಿ, ಮುಸ್ಲಿಂ ಸಮಾಜ ಆಗಿರಲಿ, ಯಾವುದೇ ಸಮಾಜ ಆಗಿರಲಿ, ನೇರವಾಗಿರುವ ವ್ಯಕ್ತಿಯನ್ನು ಬೆಳೆಸೋಕೆ ಇಷ್ಟಪಡೋದಿಲ್ಲ. ಸೊ ಅದರಿಂದಾಗಿ BK ಹರಿಪ್ರಸಾದ್ ಅವರು ಎಷ್ಟೊಂದು ಪರಿಣಾಮಕಾರಿಯಾಗಿ ಈ ಒಂದು ಮಂಗಳೂರಿನಲ್ಲಿ, ಕರಾವಳಿಯಲ್ಲಿ ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ತನಿಖೆಗೆ ನಿಷ್ಪಕ್ಷಪಾತವಾಗಿ ಶ್ರಮಿಸಬಹುದು ಎನ್ನುವುದರ ಬಗ್ಗೆ ಕೂಡ ನಮಗೆ ಇಲ್ಲಿ ಸಂಶಯ ಇದೆ. ಸೊ ಅದರಿಂದಾಗಿ ಯಾವ ರೀತಿಯಲ್ಲಿ ನ್ಯಾಯ ಸಿಗ್ಬೋದು, ಇಲ್ಲಿ NIA ತನಿಖೆ ಮಾಡಬೇಕಾದಂತಹ ವಿಚಾರಗಳೇನು, NIA ಮಾಡ್ತಾ ಇರೋದೇನು,
ಇವೆಲ್ಲದನ್ನು ನಾವು ನೋಡ್ತಾ ಹೋಗುವಾಗ ನಮ್ಮ ಕಾನೂನು ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದನ್ನು ನಾವಿಲ್ಲಿ ಗಂಭೀರವಾಗಿ ಇಲ್ಲಿ ಸಮಾಲೋಚನೆ ಮಾಡುವಂಥದ್ದೇ. ನಾವು ಬರೀ ಇವಾಗ ಈ ಏನು ರೀಸೆಂಟಾಗಿ ನಡೆದಂತಹ ಕೊಲೆ ಪ್ರಕರಣಗಳನ್ನು ಮಾತ್ರ ನೋಡಿ ಪ್ರಯೋಜನ ಇಲ್ಲ. ನಮ್ಮ ಮಂಗಳೂರಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ನಡೆಯುವಂತಹ ಆತ್ಮಹತ್ಯೆಗಳು ಇರ್ಬೋದು, ಅತ್ಯಾಚಾರಗಳಿರ್ಬೋದು, ಕೊಲೆ ಪ್ರಕರಣಗಳಿರ್ಬೋದು, ಒಂದಲ್ಲ ಎರಡಲ್ಲ. ಆದರೆ ಇದರ ಬಗ್ಗೆ ಯಾರು ಹೋರಾಟ ಮಾಡಿದ್ರು, ಯಾರು ಮಾತಾಡಿದ್ರು, ಈ ಒಂದು ವಿಚಾರಗಳು ಬಯಲಿಗೆಳೆಯೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಈ ಒಂದು ವಿದ್ಯಾಸಂಸ್ಥೆಗಳ ಹಿಂದೆ ದೊಡ್ಡ ಒಂದು ಕಿರಾತಕ ಸಮಾಜ, ಕಿರಾತಕ ನಾಯಕರೇ ಜೊತೆಯಾಗಿ ಕೈ ಜೋಡಿಸಿ ನಿಂತಿದ್ದಾರೆ. ಎಷ್ಟೊಂದು ಪ್ರಕರಣಗಳು ನಡೀತಾ ಇದೆ. ಮೊನ್ನೆ ಪಂಜಾಬ್ನಲ್ಲಿ ಅವರು ಯುವತಿ ಆತ್ಮಹತ್ಯೆ ಮಾಡಿದ ಪ್ರಕರಣ, ಅದರಲ್ಲೂ ವಿದ್ಯಾಸಂಸ್ಥೆಗಳ ಆ ಒಂದು ಆಡಳಿತ ಮಂಡಳಿ ಮೇಲೆ ದೊಡ್ಡದಾದಂತಹ ಒಂದು ಪ್ರತಿಷೇಧವಿದೆ. ಆದರೆ ಅದನ್ನು ಯಾವುದನ್ನು ಲೆಕ್ಕ ಹಾಕೊಳ್ಳೋಕ್ಕೆ ಯಾವುದೇ ಸರ್ಕಾರಗಳು ಮುಂದೆ ಬರ್ತಾ ಇಲ್ಲ. ಧರ್ಮಸ್ಥಳದ ವಿಚಾರ ಇರ್ಬೋದು ಅಥವಾ ಆಳ್ವಾಸ್ ಸಂಸ್ಥೆಯ ವಿಚಾರ ಇರ್ಬೋದು, ಎಷ್ಟೊಂದು ಆತ್ಮಹತ್ಯೆಗಳು, ಅಲ್ಲಿ ವಿದ್ಯಾರ್ಥಿನಿಗಳ ಆತ್ಮಹತ್ಯೆಗಳು. ಯಾಕೆ ಆತ್ಮಹತ್ಯೆಗಳು ನಡೀತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾ ಸಂಸ್ಥೆಗಳನ್ನು ಅಲ್ಲಿಗೆ ಬಿಡಿ, ಯಾಕೆ ಬಿಡ್ತಾ ಇಲ್ಲ? ಆದರೆ ಇಲ್ಲಿ ಒಂದು ಸಮುದಾಯವನ್ನು ಓಲೈಕೆ ಮಾಡಲು, ಇನ್ನೊಂದು ಸಮುದಾಯವನ್ನು ಪ್ರಚೋದನೆ ಮಾಡಲಿಕ್ಕೋಸ್ಕರ ಇಂತಹ ಒಂದು ತನಿಖಾ ಸಂಸ್ಥೆಗಳನ್ನು ಬಿಟ್ಟು ಈ ಒಂದು ಕರಾವಳಿಯಲ್ಲಿ ಮತ್ತೆ ಬೆಂಕಿ ಹಚ್ಚುವಂತಹ ಒಂದು ಪ್ರಯತ್ನವನ್ನು ಖಂಡಿತವಾಗಿ ಮಾಡಬೇಡಿ. ಇವತ್ತು ಏನು ಅಶ್ರಫ್ ಹತ್ಯೆ ನಡೆದಿದೆ, ಸುಹಾಸ್ ಶೆಟ್ಟಿ ಹತ್ಯೆ ನಡೆದಿದೆ, ಅಬ್ದುಲ್ ರಹೀಂ ಹತ್ಯೆ ನಡೆದಿದೆ, ಎಲ್ಲ ಹತ್ಯೆಗಳಿಗೂ ಪರಿಣಾಮಕಾರಿಯಾದಂತಹ ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನು ಮಾಡಿ ಯಾರೆಲ್ಲ ಆರೋಪಿಗಳಿದ್ದಾರೆ ಎಲ್ಲರನ್ನ ಹಿಡಮುರಿ ಕಟ್ಟಿ ನಮ್ಮ ಈ ಒಂದು ಕರಾವಳಿಗೆ ಶಾಂತಿಯನ್ನು ಕೊಡಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.